ನೋಡಿ ನಮ್ಮ ದಾಸವಾಳ ಸಾಸ್ಮಿ ರೆಡಿ ಆಯಿತು. ಹೇಗೆ ಬಂದಿದೆ ನೋಡಿ, ತುಂಬಾ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣ್ತಾ ಉಂಟು. ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ದೋಸೆ ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಫ್ರೆಂಡ್ಸ್ ನೋಡಿ, ನಮ್ಮ ಮನೆಯಲ್ಲಿ ತುಂಬ ದಾಸವಾಳ ಆಗಿತ್ತು, ಕೆಂಪು ದಾಸವಾಳ ನೋಡಿ. ಇದನ್ನು ನೋಡುವಾಗ ನಮಗೆ ಇದರದ್ದು ಸಾಸ್ಮಿ ಮಾಡುವ ಅಂತೇಳಿ ಆಯಿತು. ಹಾಗೆ ಇವತ್ತು ನಾನು ಆ ರೆಸಿಪಿಯನ್ನು ಮಾಡ್ತಿದ್ದೇನೆ. ತುಂಬ ಸಿಂಪಲ್ ಆಗಿದೆ. ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ದಾಸವಾಳದ ಬುಡ ಎಲ್ಲ ತೆಗೆಯುವ. ಚೆನ್ನಾಗಿ ಎಲ್ಲ ತೊಳೆದಾಯಿತು ನೋಡಿ. ಬುಡ ಹಾಗೆಯೇ ತೊಟ್ಟೆಲ್ಲ ತೆಗೆಯುವ. ನಾವು ಸಾಸ್ಮಿ ಎಲ್ಲ ಮಾಡಬೇಕಾದ್ರೆ ನೋಡಿ, ಈ ಥರ ಕೆಂಪು ದಾಸವಾಳ ಇದ್ದರೆ ಚೆನ್ನಾಗಾಗುತ್ತೆ. ಅಂದರೆ ಇದು ದಳ ನೋಡಿ ಅಂತ ಎಷ್ಟು ತೆಳುವು ಉಂಟು ನೋಡಿ, ತುಂಬ ತೆಳುವಾಗಿ ಚೆನ್ನಾಗಿರ್ತದೆ. ಇದರಲ್ಲಿ ತಂಬುಳಿ ಕೂಡ ಮಾಡ್ತೇವೆ ನಾವು, ತುಂಬ ಚೆನ್ನಾಗಿರ್ತದೆ. ಅದು ತುಂಬ ಹಿತ ಎನಿಸ್ತದೆ ಇದರದ್ದು ತಂಬುಳಿ ಆಗಿರ್ಬೋದು, ಸಾಸ್ಮಿ ಎಲ್ಲ ಮಾಡಿ ನಾವು ಸೇವಿಸಿದರೆ. ಇವತ್ತು ಮಾಡುವ ಸಾಸ್ಮಿಗೆ ಒಲೆನೇ ಬೇಡ. ಅಂದರೆ ಅದಕ್ಕೆ ಏನು ಒಗ್ಗರಣೆ ಎಲ್ಲ ಏನು ಹಾಕಲಿಕ್ಕಿಲ್ಲ. ಒಲೆ ಇಲ್ಲದೆ ಡೈರೆಕ್ಟಾಗಿ ಮಾಡುವಂಥ ಒಂದು ರೆಸಿಪಿ ಇದು ನೋಡಿ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕಂತ ಇಲ್ಲ. ಸಾಸ್ಮಿ ಅಲ್ಲೂ ಸ್ವಲ್ಪ ದೊಡ್ಡ ದೊಡ್ಡ ಬಾಯಿಗೆ ಸಿಕ್ಕಿದ್ರೆ ಕೂಡ ಚೆನ್ನಾಗಿರ್ತದೆ. ಇದನ್ನೊಂದು ತಟ್ಟೆಗೆ ಹಾಕಿಡುವ. ಇನ್ನು ಈ ಸಾಸ್ಮಿದು ಮಸಾಲೆಯನ್ನು ನಾವು ರೆಡಿ ಮಾಡುವ. ನಾವು ಸಾಸ್ಮಿಗೆ ಇಲ್ಲಿ ಹಸಿ ಮಸಾಲೆಯನ್ನು ಹಾಕಿ ಮಾಡುವಂಥದ್ದು. ಅರ್ಧ ಕಡೆ ತೆಂಗಿನಕಾಯನ್ನು ತುರಿದು ಹಾಕ್ಕೊಂಡೆ. ಒಂದು 4 ರಿಂದ 5 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡೆ. ತುಂಬ ಖಾರ ಬೇಕಂತಾದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಹಾಗೆಯೊಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಅರಶಿನ, ಅರ್ಧ ಲೋಟ ನೀರು, ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳುವ. ನೋಡಿ, ಇಷ್ಟು ಸಣ್ಣಗೆ ಮಸಾಲೆನ ರುಬ್ಬಿಕೊಳ್ಬೇಕು. ಸ್ವಲ್ಪ ಕೂಡ ತರಿ ಇರಬಾರ್ದು. ತುಂಬ ನೀರು ಕೂಡ ಮಾಡ್ಕೊಳ್ಳೋದು ಬೇಡ. ಕಲರ್ ಸ್ವಲ್ಪ ಕಡಿಮೆ ಉಂಟು, ಆದರೆ ಮೆಣಸು ಖಾರ ಉಂಟು. ತುಂಬ ಕಲರ್ ಬರಬೇಕಂತೇಳಿ ಮೆಣಸು ಹಾಕಿದರೆ ಖಾರ ಜಾಸ್ತಿ ಆಗ್ತದೆ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡುವ. ಉಪ್ಪು ಚೆನ್ನಾಗಿ ಎಲ್ಲ ಕಡೆಗೆ ಬರಬೇಕು. ಕಟ್ ಮಾಡಿದ ದಾಸವಾಳದ ದಳವನ್ನು ಹಾಕ್ಕೊಳ್ಳುವ. ಕೂದಲಿನ ಆರೋಗ್ಯಕ್ಕೆ, ಕಣ್ಣಿನ ಆರೋಗ್ಯಕ್ಕೆಲ್ಲ ಈ ದಾಸವಾಳ ಭಾರಿ ಒಳ್ಳೆಯದು ನೋಡಿ. ತುಂಬ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಮಾಡ್ಕೋಬೋದು. ನನಗೆ ಯಾವಾಗ ಸ್ವಲ್ಪ ಗಟ್ಟಿ ಅಂತ ಫೀಲ್ ಆಯಿತು, ಹಾಗೆ ಸ್ವಲ್ಪ ನಾನು ನೀರನ್ನು ಸೇರಿಸಿದೆ. ಸಾಸ್ಮಿ ಅಂತ ಹೇಳಿದರೆ ಆ ಕಡೆ ನಿಮಗೆ ಸಾಂಬಾರು ಥರನೂ ಇರಬಾರ್ದು, ಈ ಕಡೆ ಫುಲ್ ಚಟ್ನಿ ಥರ ಕೂಡ ಬರಬಾರ್ದು. ಈ ಹದ ಸರಿ ಉಂಟು ನೋಡಿ. ನೋಡಿ, ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಮ್ಮ ದಾಸವಾಳ ಸಾಸ್ಮಿ ರೆಡಿ ಆಯಿತು. ಹೇಗೆ ಬಂದಿದೆ ನೋಡಿ, ತುಂಬಾ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣ್ತಾ ಉಂಟು. ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ದೋಸೆ ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ನೀವು ಕೂಡ ಮನೆಯಲ್ಲಿ ದಾಸವಾಳ ಎಲ್ಲ ಈ ಥರ ತುಂಬ ಆದರೆ ಸಾಸ್ಮಿ ಒಂದ್ಸಲ ಮಾಡಿ ಟ್ರೈ ಮಾಡಿ. ಮನೆಯಲ್ಲಿ ತುಂಬ ಚೆನ್ನಾಗಿ ಬರ್ತದೆ, ಎಲ್ಲರೂ ಇಷ್ಟಪಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಆದಂತಹ ದಾಸವಾಳದ ಸಾಸ್ಮಿ ಯಾವ ರೀತಿ ನಾವು ಮಾಡೋದಂತ ಹೇಳಿ. ನಿಮ್ಮ ಮನೆಯಲ್ಲಿ ಕೂಡ ಆಗಿದ್ದರೆ ತಪ್ಪದೇ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.